ವೆಲ್ಕಮ್ ಟು ಶಿವಕುಮಾರೀಸ್ ವ್ಲಾಗ್ಸ್. ನಾನು ಈಗಾಗಲೇ ತುಂಬಾ ಅಡುಗೆಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬೇರೆಯವ್ರ ವಿಡಿಯೋನೆಲ್ಲ ನೋಡಬೇಕಾದ್ರೆ ನಾನು ಕೂಡ ಯಾಕೆ ಈ ಥರ ವ್ಲಾಗ್ಸ್ ರೀತಿ ಮಾಡಿ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತಾ ಇತ್ತು. ಬಟ್ ವ್ಲಾಗ್ಸ್ ಮಾಡಲಿಕ್ಕೆ ನಂಗೆ ತುಂಬಾ ಭಯ ಇತ್ತು. ನನ್ನಲ್ಲೂ ಒಂದು ಕಲೆ ಇದೆ, ಸೊ ನಾನು ಕೂಡ ವ್ಲಾಗ್ಸ್ ರೀತಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ಬೋದು ಅಂತ ಧೈರ್ಯ ಸ್ವಲ್ಪ ಮಟ್ಟಿಗೆ ಬಂದಿದ್ದರಿಂದ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನ್ನ ಈ ವ್ಲಾಗ್ಸ್ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಮೊದಲ ಪ್ರಯತ್ನಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಾವಿವತ್ತೇನು ನಮ್ಮ ಮನೆಗೆ ಸರ್ಪ್ರೈಸಾಗಿ ತರಕ್ಕೆ ಹೋಗ್ತಾ ಇದ್ದೀವಿ. ತೊಗೊಂಡು ಬಂದಮೇಲೆ ಏನು ಅಂತ ನಿಮಗೂ ಹೇಳ್ತೀವಿ. ತೊಗೊಂಡ್ಬಂದಿದ್ದು ಎಷ್ಟು ಒಳ್ಳೆಯದಾಗುತ್ತೆ, ಲಕ್ಷ್ಮಿ ಮನೆಗೆ ಬಂದಂಗೆ ಆಗುತ್ತೆ. ದುಡ್ಡು ಕಾಸು ಎಲ್ಲದರಲ್ಲೂ ತುಂಬ ಚೆನ್ನಾಗಾಗುತ್ತೆ. ನಾವು ತಂದ ಮೇಲೆ ನಿಮ್ಗೆ ತೋರಿಸ್ತೀವಿ ಹೇಳಿ, ಸರ್ಪ್ರೈಸ್ ಗಿಫ್ಟ್ ತರ್ತೀವಿ ಅಂತ ಹೇಳಿ. ಅದು ನನ್ನ ಮಗಳು ನನಗೆ ಗಿಫ್ಟ್ ಮಾಡಿದ್ದಾಳೆ. ಎಷ್ಟು ಒಳ್ಳೆ ಗಿಫ್ಟ್ ಅಂತಂದರೆ ಅದು ತೋರಿಸ್ತೀನಿ ನಿಮಗೂ. ಅದನ್ನು ಮನೇಲಿಟ್ಟರೆ ತುಂಬ ಒಳ್ಳೆಯದು, ಲಕ್ಷ್ಮಿ ಮನೆಗೆ ಬರ್ತಾರೆ. ಲಕ್ಕಿ ಪ್ಲ್ಯಾಂಟ್ ಅಂತ ಹೇಳಿ ತೊಗೊಂಬಂದಿರೋದು. ತುಂಬ ಒಳ್ಳೆಯದು. ನಾವು ಮೊದಲು ಆ ಮನೇಲಿ ಇಟ್ಟಿದ್ವಿ, ತುಂಬ ಒಳ್ಳೆಯದಾಯಿತು. ಆಮೇಲೆ ಈ ಮನೆ ಕಟ್ಟಿದ್ವಿ. ಈ ಮನೆ ಕಟ್ಟಿದ್ಮೇಲೆ ಇಲ್ಲಿಗೆ ಬಂದ್ವಿ. ಆ ಗಿಡ ಎಲ್ಲೋ ಹಾಳಾಗ್ಬಿಡ್ತು ಅಲ್ಲಿಂದ ಇಲ್ಲಿಗೆ ಬರುವಾಗ. ಈಗ ಮತ್ತೆ ನನ್ನ ಮಗಳು ನನಗೆ ಗಿಫ್ಟ್ ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿದೆ, ಗಿಫ್ಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಬೌಲು, ಈ ಗಿಡ ಮಾತ್ರ ತಂದಿದ್ದು. ಮಗಳು ನನಗೆ ಗಿಫ್ಟ್ ಕೊಟ್ಟಿದ್ದು ಈ ಬೌಲು, ಈ ಗಿಡ. ಈ ಪಿಂಗಾಣಿ ಬಟ್ಲು ತೊಗೊಂಬಂದಿದ್ದು. ಅದರೊಳಗಡೆ ಇದನ್ನು ಇದ್ರೊಳಗಡೆ ಇಡೋಣ ಅಂತೇಳ್ಬಿಟ್ಟು ತೊಗೊಂಬಂದಿದ್ದು. ಎಕ್ಸ್ಟ್ರಾ ತೊಗೊಂಡಿದ್ದು. ಇದಿಷ್ಟು ಮಾತ್ರ ಅಂಗಡಿಯಲ್ಲಿ ಕೊಟ್ಟಿದ್ದು. ಒಳ್ಳೆ ಗಾಳಿ, ಒಳ್ಳೆ ಬೆಳಕು ಬರುವಂಥ ಪ್ಲೇಸ್ನಲ್ಲಿ ಈ ಗಿಡ ಇಟ್ಟರೆ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಮನೆ ಕೂಡ ಅಷ್ಟೇ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾರಾದರೂ ಗಿಫ್ಟ್ ಮಾಡಿದ್ರೆ ಒಂದ್ಸಲ ಇಟ್ಟು ಟ್ರೈ ಮಾಡಿ. ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಪೂರ್ವ ದಿಕ್ಕಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಅದಕ್ಕೆ ಪೂರ್ವ ದಿಕ್ಕಲ್ಲಿ ಇಡ್ತಾ ಇದ್ದೀವಿ. ಲಕ್ಕಿ ಪ್ಲ್ಯಾಂಟ್ ನಾವೇ ನಾವು ನಮ್ಮ ದುಡ್ಡು ಕೊಟ್ಟು ನಾವು ತೊಗೋಬಾರ್ದು, ಯಾರಾದರೂ ಗಿಫ್ಟ್ ಮಾಡಬೇಕು. ನನ್ನ ಮಗಳು ಅದಕ್ಕೆ ನನಗೆ ಗಿಫ್ಟ್ ಮಾಡಿದ್ಲು. ಬುಧವಾರ ತಂದೇ ಒಳ್ಳೆಯದು ಅಂತ ಹೇಳಿ ಬುಧವಾರ ಹೋಗಿ ತೊಗೊಂಬಂದಿದ್ದು. ಹಾಗೆ ಬರ್ತಾ ನಾನು ನನ್ನ ಮಗಳು ಪಾನಿಪುರಿ ತಿಳ್ಕೊಂಡು ನಮ್ಮ ಮನೆಯವ್ರಿಗೆ ಪಾನಿಪುರಿ ತೊಗೊಂಡು ಪಾನಿಪುರಿ ಜೋಳ ಎಲ್ಲ ತೊಗೊಂಡು ಬಂದ್ವಿ. ತುಂಬ ಒಳ್ಳೆಯದು. ನೀವು ಇಡೀ ಮನೇಲಿ ತುಂಬ ಒಳ್ಳೆಯದಾಗುತ್ತೆ. ನೋಡಿ ತುಂಬ ಒಳ್ಳೆಯದಾಗುತ್ತೆ ನೋಡಿ. ಇವತ್ತು ಸಂಜೆ ಅಂತೂ ಹೊರಗಡೆ ಸ್ವಲ್ಪ ಜೋರಾಗೆ ಮಳೆ ಬರ್ತಾ ಇತ್ತು. ನಾವೇನೋ ಮಸಾಲೆ ಪುರಿನ ಅಲ್ಲೇ ತಿನ್ಕೊಂಡು ಬಂದ್ಬಿಟ್ವಿ. ಇಲ್ಲಿ ಅಪ್ಪಾಜಿಗೋಸ್ಕರ ತೊಗೊಂಡು ಬಂದಿದ್ದಷ್ಟೇ. ನನಗಂತೂ ಕಾಫಿ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅಪ್ಪ ಅಲ್ವಾ ಅಂತ ಅಂದು ಅವರ ತಟ್ಟೆಯಿಂದನೇ 1-2 ಸ್ಪೂನ್ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಥರ ಮಸಾಲೆ ಪುರಿ ತೊಗೊಂಡು ತಿಂದೆ. ಪಾಪ ಅವ್ರೇನೂ ಹೇಳಲಿಲ್ಲ. ಸಖತ್ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಏನಾದರೂ ತಿಂತಾಯಿದ್ರೆ. ಅದ್ರ ಟೇಸ್ಟೇ ಬೇರೆ. ಅದರಲ್ಲೂ ಬಿಸಿ ಬಿಸಿ ಕಾಫಿ ಜೊತೆಗೆ ಸಖತ್ ಇಷ್ಟ ಆಗುತ್ತೆ ನನಗೆ ಆ ರೀತಿ. ಸೊ ಇಷ್ಟರೊಳಗಾಗಲೇ ಸಂಜೆ ಮುಗ್ದಿತ್ತು. ಅಷ್ಟರೊಳಗಾಗಲೇ ನಮ್ಮ ಅಪ್ಪಾಜಿಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು, ಮುದ್ದೆ ಮಾಡೋದಂತೂ ತುಂಬಾ ಈಸಿ. ಕೆಲವರೆಲ್ಲ ಕಾಲಿನಲ್ಲೆಲ್ಲ ಕಟ್ತಾರೆ. ಸೊ ನಾನು ಕೂಡ ಜಾಸ್ತಿ ಜನಕ್ಕೆ ಮುದ್ದೆ ಮಾಡಬೇಕು ಅಂತಂದಾಗ ನೀಟಾಗಿ ಕೌಗೋಲು ಇಟ್ಕೊಂಡು ಕಾಲಿನಲ್ಲಿ ಮುದ್ದೆ ತಿರುವುದು. ಈಗ ಬರೀ ನಮ್ಮ ಅಪ್ಪನಿಗೋಸ್ಕರ ಮಾತ್ರ ಮಾಡ್ತಾ ಇರೋದು. ಅದಕ್ಕೆ ಒಂದು ಚಿಕ್ಕದು ಸಿಲ್ವರ್ ಪಾತ್ರೆ ಇಟ್ಕೊಂಡು ಒಂದು ಮುದ್ದೆ ಆಗೋಷ್ಟು, 1/4 ಕಪ್ ಆಗೋಷ್ಟು ನೀರು ಹಾಕಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕಿ ಒಂದು ಹಿಕ್ಲ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ. ನೀವು ಯಾರಾದರೂ ಮುದ್ದೆ ಮಾಡೋಕ್ಕೆ ತುಂಬ ಕಷ್ಟ ಅಂತನ್ನೋರು ಈ ಥರ ಟ್ರೈ ಮಾಡಿ. ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕೂಡ ಗಂಟು ಬರೋದಿಲ್ಲ, ಎಲ್ಲ ಗಂಟು ಒಡೆದೋಗುತ್ತೆ. ಸೊ ನಾನು ತೋರಿಸ್ತೀನಿ ಇವಾಗ ಮುದ್ದೆ ಯಾವ ರೀತಿ ಮಾಡೋದು ಅಂತ. ಈಗ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ನೀರು ಕುದೀತಾ ಇದ್ದಂಗೆ ಹಿಟ್ಟಾಕಿ ತಿರುಗೋದಕ್ಕೆ ಶುರು ಮಾಡಿದೆ. ಒಂದೇ ಕೈಲಿ ತಿರುಗೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ತಿರುಗೋದಕ್ಕೋಸ್ಕರ ಕೈ ಬಿಟ್ಬಿಟ್ಟು ಕೌಗೋಲು ಇಟ್ಕೊಂಡು ಇಕ್ಲದಲ್ಲಿ ತಿರುಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆಯೇ ತೋರಿಸೋಣ ಅಂತ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಮುದ್ದೆ ಅಂತೂ ಒಂಚೂರು ಗಂಟು ಬಂದಿಲ್ಲ. ಎಷ್ಟು ಸಾಫ್ಟಾಗಿರುತ್ತೆ. ಅದರಲ್ಲೂ ನಾನ್ ವೆಜ್ ಸಾಂಬಾರಿಗೆ ಮುದ್ದೆ ತಿನ್ನೋದು ಅಂತಂದರೆ ಸಖತ್ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನಾನ್ ವೆಜ್ ಸಾಂಬಾರನ್ನ ನೆನಪಿಸ್ಕೊಳ್ಳೋಕ್ಕೂ ಬೇಜಾರಾಗುತ್ತೆ. ಶ್ರಾವಣ ಮುಗಿಯೋ ತನಕ ನಾನ್ ವೆಜ್ ತಿನ್ನಂಗಿಲ್ಲ ಅಂತ ಬೇರೆ, ಅದರಂಥ ಬೇಜಾರು ಇನ್ನೊಂದು ಇರೋದಿಲ್ಲ. ಸೊ ಒಂದು ಸಲ ತಿರುವಿಟ್ಟ ಮೇಲೆ ಒಂದು 5-10 ನಿಮಿಷ ಆದಮೇಲೆ ತಗೊಂಡು ಮುದ್ದೆನ ಕಟ್ಟೋದು. ತುಂಬ ಈಸಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇಷ್ಟು ಸುಲಭವಾಗಿ ಮುದ್ದೆ ಮಾಡ್ಬೋದಾ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ನಂಗೆ ಆಲ್ರೆಡಿ ಗೊತ್ತಿದೆ. ಗ್ರಾನೈಟ್ ಮೇಲೆ ಏನೋ ಬಿಸಿದು ಇಡಬಾರ್ದು. ಇಟ್ಟರೆ ಹೊಡೆದೋಗುತ್ತೆ. ಅದಕ್ಕೆ ತಳಕ್ಕೆ ಏನಾದರೂ ಒಂದು ಹಾಕ್ಕೊಂಡು ಇಟ್ಕೊಂಡ್ರೆ ಸರಿ ಹೋಗುತ್ತೆ.
ಸಂಜೆ ಟೌನ್ ಹೋಗೋಗಿ ಬಂದಿದ್ದಾಯ್ತು. ಅದಾದ್ಮೇಲೆ ಸಂಜೆ ಅದರದ್ದೇ ಆದ ತುಂಬ ಕೆಲಸಗಳಿತ್ತು. ಸೊ ಅದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಸ್ಯಾರೀಸ್ ಐರನ್ ಮಾಡ್ಕೊಳ್ಳೋದಿತ್ತು. ಅದಕ್ಕೋಸ್ಕರ ಸ್ಯಾರೀಸ್‌ನ ಐರನ್ ಮಾಡ್ಕೊಂಡೆ. ಮನುಷ್ಯ ಅಂತಂದ್ಮೇಲೆ ರಾತ್ರಿ ಮಲಗೋ ತನಕನೂ ಕೂಡ ಈ ಕೆಲಸ ಅನ್ನೋದು ಮುಗಿಯೋದೇ ಇಲ್ಲ. ಸ್ಯಾರಿ ಐರನ್‌ಗೆ ಮಾಡ್ತಾ ಇದ್ದಂಗೆನೆ ನಾಳೆ ಏನು ತಿಂಡಿ ಮಾಡೋದು ಅಂತ ಯೋಚಿಸ್ತಾ ಇರೋವಾಗ ಸ್ಪೆಷಲ್ ಕಾರ್ನ್ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಅದಕ್ಕೋಸ್ಕರ ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ರಾತ್ರಿನೇ ಗೆಡ್ಡೆಕೋಸು, ಕ್ಯಾರೆಟು ಹಾಗೇನೇ ಬೀನ್ಸು ಎಲ್ಲದನ್ನು ಕೂಡ ಸೋಸಿಟ್ಟಿದ್ದಾಯ್ತು. ಈ ರೀತಿ ಸೋಸಿಡೋದ್ರಿಂದ ಬೆಳಗ್ಗೆ ಬೇಗನೆ ಕೆಲಸ ಆಗತ್ತೆ. ಹಾಗೆ ತಿಂಡಿಗೆ ಯಾರನ್ನೂ ಕೂಡ ಕಾಯಿಸೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ರಾತ್ರಿನೇ ಎಲ್ಲದನ್ನು ಕೂಡ ಸೋಸ್ಕೊಂಡು ಇಟ್ಕೊಂಡೆ. ಸೊ ಮಾರ್ನಿಂಗ್ ವ್ಲಾಗ್‌ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಾರ್ನಿಂಗ್ ವ್ಲಾಗ್ಗೆ ವೆಲ್ಕಮ್. ನಾನು ನೈಟೇ ಹೇಳ್ದಂಗೆ ನೈಟ್ ಆಲ್ರೆಡಿ ಎಲ್ಲ ತರಕಾರಿನೂ ಸೋಸಿ ಮಲಗೋ ಅಷ್ಟರೊಳಗಡೆ ತುಂಬಾ ಲೇಟ್ ಆಗಿತ್ತು. ಅದಕ್ಕೋಸ್ಕರ ಕಾರ್ನನ್ನು ಬೆಳಗ್ಗೆದ್ದು ಬಿಡಿಸ್ಕೊಂಡಿದ್ದಾಯಿತು. ಸೊ ಇವಾಗ ಸೀಸನ್ ಇರೋದ್ರಿಂದ ಸೀಸನ್ನಲ್ಲಿ ಈ ಒಂದು ಜೋಳನ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಯಾವಾಗಲೂ ಕೂಡ ನಾವು ಜೋಳನ ಹೊರಗಡೆನೇ ತಿಂತಾಯಿದ್ವಿ. ಒಂದು ಸಲ ಬಿಸಿಬೇಳೆ ಬಾತಿಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಿಸಿಬೇಳೆ ಬಾತ್ ಜೊತೆಗೆ ಜೋಳನ ಉಪಯೋಗಿಸೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರನೇ ಬೆಳಗ್ಗೆನೇ ಎದ್ದು ಜೋಳನ ಬಿಡಿಸ್ಕೊಳ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ನನ್ನ ಜೊತೆಗೆ ನೀವು ಕೂಡ ಜಾಯ್ನ್ ಆಗಿ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಕಾರ್ನ್ ಜೊತೆಗೆ ಅಂತ ನೋಡ್ತಾ ಹೋಗೋಣ. ಸ್ಪೆಷಲಿ ಬಿಸಿಬೇಳೆ ಬಾತ್ ಇದು. ಅದರಲ್ಲೂ ಈ ಜೋಳ ಬಾಯಿಗೆ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ. ಅದಂತೂ ಸಖತ್ ಟೇಸ್ಟಿ ಆಗ್ತಾ ಇರುತ್ತೆ. ಸೊ ಫಸ್ಟಿಗೆ ಈ ಥರ ಜೋಳನ ಬಿಡಿಸಿ ನಾವು ಇಟ್ಕೊಂಡಿರ್ತೀವಿ. ಇಫ್ ಇನ್ ಕೇಸ್ ಏನಾದರೂ ಜಾಸ್ತಿ ಜೋಳ ಇದ್ದರೆ ಫ್ರೀಝರಲ್ಲಿ ಮಿಕ್ಕಿದಂಥ ಜೋಳನ ಎತ್ತಿಟ್ಬಿಡಿ. ಹೊರಗಡೆನೇ ಇಟ್ಟರೆ ಜೋಳ ಹಾಳಾಗೋಂಥ ಸಾಧ್ಯತೆ ಇರುತ್ತೆ. ಸುಮ್ಮನೆ ತಿನ್ನೋ ವಸ್ತುಗಳನ್ನೆಲ್ಲ ತಂದು ಹಾಳು ಮಾಡಬಾರ್ದಲ್ವಾ? ಸೊ ಅದಕ್ಕೋಸ್ಕರ. ಬಿಡಿಸಿರೋ ಅಂಥ ಜೋಳನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು 4ರಿಂದ 5 ವಿಷಲ್ ತೆಗೆಸ್ಕೊಳ್ಳಿ. ಜೋಳ ತುಂಬಾ ಹಾರ್ಡ್ ಆಗಿರುತ್ತೆ. ಆ ರೀತಿ ಏನಾದ್ರು ವಿಷಲ್ ತೆಗೆಸ್ಕೊಳ್ದೇ ಇದ್ದರೆ ಮಕ್ಕಳಾಗಲಿ ವಯಸ್ಸಾಗಿರೋರಾಗಲಿ ತಿನ್ನೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ವಿಷಲ್ ತೆಗೆಸ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಖಾರದ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಜೋಳ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅನ್ನ ತಿನ್ನೋವಾಗ ಜೋಳಕ್ಕೆ ಉಪ್ಪು ಹತ್ಬೋದಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ತರಕಾರಿಗೆ ಸಪ್ರೇಟಾಗಿ ಉಪ್ಪು ಹಾಕೋದ್ರಿಂದನೇ ತರಕಾರಿಗಳು ಕೂಡ ಅನ್ನದ ಜೊತೆಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಪ್ರತಿ ಸಲನೂ ಕೂಡ ಉಪ್ಪು ಹಾಕೋದ್ರಿಂದ ನಾವು ನೆಕ್ಸ್ಟು ರೈಸಿಗೆ ಹಾಕಬೇಕಾದ್ರೆ ಎಷ್ಟು ಉಪ್ಪು ಬೇಕು ಅಂತ ನೋಡಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಹಾಗೆಯೇ ಕಾಫಿ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಹಾಕಿ ಒಂದು 4ರಿಂದ 5 ವಿಷಲ್ ತೆಗೆಸ್ಕೊಳ್ಳೋಣ. ಜೋಳದ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಒಂದು ಚಿಕ್ಕ ಕುಕ್ಕರ್ನಲ್ಲಿ 4ರಿಂದ 5 ವಿಷಲ್ ತೆಗೆಸ್ಕೊಳಕ್ಕೆ ಇಟ್ಕೊಳ್ಳೋಣ. ಹಾಗೆ ನೆಕ್ಸ್ಟು ನಾವು ಯಾವ್ಯಾವ ತರಕಾರಿ ಉಪಯೋಗಿಸ್ತಿದ್ದೀವಿ ಅದೆಲ್ಲದನ್ನು ಕೂಡ ಸ್ವಲ್ಪ ದೊಡ್ಡ ಕುಕ್ಕರ್ಗೆ ಹಾಕಿ ವಿಷಲ್ ತೆಗೆಸ್ಕೊಳ್ಳೋಣ. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಹಾಗೆಯೇ ನೆನೆಸಿಟ್ಟಿರೋ ಅಂಥ ಬಟಾಣಿ ಇದೆಲ್ಲದನ್ನು ಕೂಡ ರಾತ್ರಿನೇ ರೆಡಿ ಮಾಡ್ಕೊಂಡಿದ್ದಾಯಿತು. ಅದ್ರ ಜೊತೆಗೆ ಮೂಂಗ್ ದಾಲ್ ಹಾಗೆಯೇ ಹೆಸರುಬೇಳೆ. ಮೂಂಗ್ ದಾಲ್ ಹಾಕೋದ್ರಿಂದ ಬಿಸಿಬೇಳೆ ಬಾತು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಯಾರಾದರೂ ಬರೀ ಹೆಸರುಬೇಳೆ ಹಾಕಿ ಮಾಡ್ತಾ ಇದ್ದರೆ ಮೂಂಗ್ ದಾಲ್ನ ಒಂದ್ಸಲ ಹಾಕಿ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಈಗ ಆಲ್ರೆಡಿ 4ರಿಂದ 5 ವಿಷಲ್ ತೆಗೆಸ್ಕೊಂಡಿರೋ ಅಂಥ ಜೋಳನೂ ಕೂಡ ಈ ತರಕಾರಿ ಜೊತೆಗೆ ಹಾಕೋಣ. ಸಖತ್ ಟೇಸ್ಟಿ ಆಗುತ್ತೆ. ಆಲ್ರೆಡಿ ಒಂದು 5-6 ಜೋಳನ ವಿಷಲ್ ತೆಗೆಸ್ಕೊಳ್ಳೋದ್ರಿಂದ ನಿಜವಾಗ್ಲೂ ತಿನ್ನಬೇಕಾದ್ರೆ ಹಲ್ಲು ನೋವಾಗೋದಿಲ್ಲ. ಅದೊಂದು ಬೆನಿಫಿಟ್ ಇದೆ. ವಿಷಲ್ ಜಾಸ್ತಿ ತೆಗೆಸ್ಕೊಳ್ಳೋದ್ರಿಂದ ಹಲ್ಲು ನೋವೋದಿಲ್ಲ. ಇಫ್ ಇನ್ ಕೇಸ್ ಏನಾದ್ರು ಅಷ್ಟು ವಿಷಲ್ ತೆಗೆಸ್ಕೊಂಡಿಲ್ಲ ಅಂತಂದರೆ ವಯಸ್ಸಾಗಿರೋರಿದೆ ಮಕ್ಕಳಿದ್ರೆ ನಿಜ ತಿನ್ನೋದಿಲ್ಲ ಅವು. ಅಯ್ಯೋ ಬೇಡಮ್ಮ ನಂಗೆ ಹಲ್ಲು ನೋವುತ್ತೆ ಅಂತ ಅನ್ನೋದಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯಾವುದಕ್ಕೂ ಒಂದ್ಸಲ ಜೋಳನ ಈ ಥರ ಫಸ್ಟೇ ವಿಷಲ್ ತೆಗೆಸ್ಕೊಂಡು ಸರ್ವ್ ಮಾಡಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಕೂಡ ಬಿಸಿಬೇಳೆ ಬಾತ್ನಲ್ಲಿ ಮಧ್ಯ ಮಧ್ಯ ಅನ್ನದ ಜೊತೆಗೆ ಸಿಗ್ತಾ ಇದ್ರೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಟ್ರೈಯೇ ಮಾಡದಿದ್ರೆ ಅದು ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಹೇಳಿ? ಹೊಸ ಯೂಟ್ಯೂಬರ್ ತೋರಿಸೋ ಅಡುಗೆನೂ ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಏನು ಹೆದರಬೇಡಿ. ಕುಕ್ಕರ್ನಲ್ಲಿ ಈಗ ಆಲ್ರೆಡಿ ಹಾಕಿದಂಥ ಬೇಳೆ, ತರಕಾರಿ ಎಲ್ಲದೂ ಕೂಡ ಒಂದು ವಿಷಲ್ ತೆಗೆಸ್ಕೊಂಡು ಅದಾದಮೇಲೆ ಆಲ್ರೆಡಿ ನೈಟ್ ನೆನೆಸಿಟ್ಟಿದ್ದಂಥ ಬಟಾಣಿ ಹಾಗೆಯೇ 1/4 kgಗಿಂತ ಸ್ವಲ್ಪ ಕಡಿಮೆ ಅಕ್ಕಿ ತಗೊಂಡು ಅದನ್ನು ಕೂಡ ಒಂದು ವಿಷಲ್ ಹೊಡೆಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೋಣ. ಆಲ್ರೆಡಿ ತರಕಾರಿಗೂ ಕೂಡ ಉಪ್ಪು ಹಾಕಿರೋದ್ರಿಂದ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ. ಅಕ್ಕಿ ಹಾಕಿದ್ದೀವಿ. ಸೊ ಉಪ್ಪು ಹಾಕಿಲ್ಲ ಅಂತಂದರೆ ಬಿಸಿಬೇಳೆ ಬಾತ್ ಅಷ್ಟು ಟೇಸ್ಟ್ ಬರೋದಿಲ್ಲ. ಸೊ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ. ಉಪ್ಪೇನಾದ್ರು ಜಾಸ್ತಿ ಆದರೆ ಮನೆಯವರೆಲ್ಲರ ಕೈಲೂ ಕೂಡ ಬೈಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಹಾಗೆಯೇ ಅದು ಒಂದು ವಿಷಲ್ ಬರೋಷ್ಟರೊಳಗಡೆ ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ, ಸಾಸಿವೆ ಚಿಟಪಿಟ ಅಂತ ಇದ್ದಂಗೆ ಸ್ವಲ್ಪ ಕಡಲೆಬೀಜ, 1 ಅಥವಾ 2 ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ
ಕರಿಬೇವಿನ ಸೊಪ್ಪು, ಹಾಗೆಯೇ ಈರುಳ್ಳಿ ಬಹಳ ಬೇಗ ಫ್ರೈ ಆಗಲಿ ಅಂತ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಈಗ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಣಮೆಣಸಿನ್ಕಾಯಿ, ಹಾಗೆಯೇ ನಾನಿಲ್ಲಿ ಒಂದು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆಯೇ 2ರಿಂದ 3 ಟೊಮೊಟೊ, ನಿಮ್ಗೇನಾದ್ರು ಕಡಿಮೆ ಹಾಕಬೇಕು ಅನ್ಸಿದ್ರೆ ಟೊಮೊಟೊನ ಕಡಿಮೆನೇ ಹಾಕಿ. ನಾನಿಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ, ನನಗೆ ಟೊಮೊಟೊ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ. ಹಾಗೆಯೇ ಹುಣಸೆಹಣ್ಣಿನ ರಸ ಕೂಡ ಒಂದು ಹಿಡಿ ಗಾತ್ರದಷ್ಟು ನೆನೆಯೋದಕ್ಕೆ ಇಟ್ಟಿದ್ದೆ. ಸೊ ಟೊಮೊಟೊ ಫ್ರೈ ಆಗ್ತಾ ಇದ್ದಂಗೆ ಹುಣಸೆಹಣ್ಣಿನ ರಸ ಕೂಡ ಫ್ರೈ ಆಗ್ತಾ ಇರೋಂಥ ಬಾಣಲಿ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ. ಅದು ಕುದೀತಾ ಇರೋವಾಗ ನಾವೀಗ ಆಲ್ರೆಡಿ ತರಿಸಿಟ್ಕೊಂಡಿರೋ ಅಂಥ 1 ಪ್ಯಾಕೆಟಷ್ಟು ಬಿಸಿಬೇಳೆಬಾತ್ ಪೌಡರ್, ಹಾಗೆಯೇ 1.5ರಿಂದ 2 ಚಮಚದಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟು ಹಾಕೋಷ್ಟ್ರೊಳಗಡೆ ಬಾಣಲಿಯೊಳಗಿರೋಂಥ ಫ್ರೈ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೆ ಕಾಫಿ ಕಪ್ ಆಗೋಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಸೋಣ. ಅಷ್ಟರೊಳಗಾಗ್ಲೇ ತರಕಾರಿನ ಅಕ್ಕಿನ ವಿಷಲ್ ತೆಗೆಸ್ಕೊಂಡಿದ್ವಿ ಅಲ್ವಾ, ಸೊ ಅದು ಕೂಡ ವಿಷಲ್ ಹೋಗಿದೆ. ಇವಾಗ ಆಲ್ರೆಡಿ ಫ್ರೈ ಮಾಡಿ ಇಟ್ಟಿರೋ ಅಂಥದ್ದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿಬೇಳೆಬಾತ್ ಈ ರೀತಿ ಮಾಡ್ಕೊತೀನಿ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ನನಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಾ, ಹೌದು ಕಾರ್ನ ಬಿಸಿಬೇಳೆಬಾತಿಗೆ ಯೂಸ್ ಮಾಡೋದ್ರಿಂದ ಸಖತ್ ಟೇಸ್ಟಿಯಾಗಿ ಬಂತು ಅಂತ. ಸೊ ಬಿಸಿಬೇಳೆಬಾತ್ ಪೌಡ್ರೆಲ್ಲ ಹಾಕಿ ಮಾಡ್ಕೊಂಡಂಥ ಒಗ್ಗರಣೆನ ಕುಕ್ಕರಲ್ಲಿರೋ ಅಂಥ ಬೇಳೆ ಹಾಗೆ ರೈಸ್ ಜೊತೆಗೆ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಬಿಸಿಬೇಳೆಬಾತನ್ನು ಕುದಿಯೋದಕ್ಕೆ ಇಡೋಣ. ಆ ರೀತಿ ಕುದ್ಮೇಲೆ ಆ ತಕ್ಷಣಕ್ಕೆ ಕೆಳಗೆ ಇಳಿಸಿಡಿ. ಇಫ್ ಇನ್ ಕೇಸ್ ಏನಾದ್ರು ಇಳಿಸಿಡದೆ ಹೋದರೆ ಅನ್ನ ಫುಲ್ ಸೇದ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ಅದಾದಮೇಲೆ ಸರ್ವಿಂಗ್ ಪ್ಲೇಟ್ ಜೊತೆಗೆ ಉಂಡೆ ಖಾರದ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಇವತ್ತು ನಾವು ಕಾಸಿ ಜೋಳದ ಬಿಸಿಬೇಳೆ ಬಾತ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಈಗ ಸೀಸನ್ ಎಲ್ಲ ಕಾಸಿ ಜೋಳದ್ದು, ತುಂಬ ಚೆನ್ನಾಗಿ ಬರುತ್ತೆ, ಮಾಡಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಯೂಟಿಫುಲ್ ವ್ಲಾಗು. ಇದೆಲ್ಲವೂ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಬ್ಯೂಟಿಫುಲ್ ಆಗಿತ್ತು, ಸಿಂಪಲ್ ಆಗಿತ್ತು. ಸೊ ನಿಮ್ಗೇನಾದರೂ ಮಿಸ್ಟೇಕ್ ಇದೆ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾನು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿವರೆಗೂ ಕೂಡ ನನ್ನ ವ್ಲಾಗ್ಸ್ನ ನೀವು ವಾಚ್ ಮಾಡಿದರೆ ನಿಮ್ಮ ಒಂದು ಸ್ವೀಟ್ನೆಸ್ಸಿಂದ ಲೈಕ್ ಮಾಡೋದನ್ನ ಮರಿಬೇಡಿ. ಇಂಥದ್ದೇ ವ್ಲಾಗ್ಸ್ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.